1 John chapter 3, ಒಂದು ಯೋಹನ 3ನೇ ಅಧ್ಯಾಯ verse 17, 17ನೇ ವಚನ, the last part. ಕಡೆಯ ಭಾಗ. As Jesus is, so are we in this world. ಈ ಲೋಕದಲ್ಲಿ ನಾವು ಕ್ರಿಸ್ತನಂತೆ ನಾವು ಇರ್ತೀವಿ ಅಂತ ಹೇಳುತ್ತಿಲ್ಲ. That doesn't mean we can do all the miracles he did. ಅದರ ಅರ್ಥ ಹೀಗಲ್ಲ, ನಾವು ಆತನ ಅದ್ಭುತಗಳನ್ನೆಲ್ಲ ಮಾಡ್ತೀವಿ ಅಂತಲ್ಲ. We can overcome sin like he did. ಆತನಂತೆ ನಾವು ಎಲ್ಲಾ ಪಾಪಗಳನ್ನ ಜಯಗಳಿಸ್ತೀವಿ ಅಂತ ಅರ್ಥ. And we can stand against Satan like he stood against Satan. ಆತನು ಸೈತಾನನ ಮುಂದೆ ನಿಂತ ಹಾಗೆ ನಾವು ನಿಲ್ತೀವಿ ಅಂತ ಅರ್ಥ. Many years ago, the Lord gave me this verse. ಬಹಳಷ್ಟು ವರ್ಷಗಳ ಮೊದಲು ದೇವರು ಈ ವಚನವನ್ನ ನನಗೆ ಕೊಟ್ಟರು. As Jesus is, so also are you in this world. ಯೇಸುವಿನ ತರನೇ ನಾವು ಈ ಲೋಕದಲ್ಲಿ ಇರುವಂತವರಾಗಿದ್ದೀವಿ ಅಂತ. That's not only for me. ನನಗೆ ಮಾತ್ರ ಅಲ್ಲ ಅದು. Is it in your Bible? ನಿಮ್ಮ ಬೈಬಲ್ ನಲ್ಲಿ ಈ ವಚನ ಇದೆಯಾ? That means it is for you also. ಅದರ ಅರ್ಥ ಅದು ನಿಮಗೆ ಕೂಡ ಅನ್ವಯಿಸುತ್ತೆ. And if you have never believed it, believe it today. ಇದು ಯಾವತ್ತು ನೀವು ನಂಬಿಲ್ಲ ಅಂದ್ರೆ ಇವತ್ತು ನಂಬಿ ಅದನ್ನ. If you walk with a clear conscience, ನೀವು ಶುದ್ಧ ಮನಸ್ಸಾಕ್ಷಿಯಿಂದ ನಡೆಯೋದಾದ್ರೆ, confessing all sin to the Lord, ಕರ್ತನಿಗೆ ನಿಮ್ಮ ಎಲ್ಲಾ ಪಾಪಗಳನ್ನ ಅರಿಕೆ ಮಾಡೋದಾದ್ರೆ, asking forgiveness from anybody whom you hurt, ಯಾರಿಗೆ ನೀವು ನೋವು ಮಾಡಿದಿರ ಅವರಿಂದ ಪ್ರತಿಯೊಬ್ಬರಿಂದ ನೀವು ಕ್ಷಮೆಯನ್ನ ಕೇಳೋದಾದ್ರೆ, and forgiving all those who hurt you, ಎಲ್ಲರೂ ನಿಮಗೆ ನೋವು ಮಾಡಿದ ಎಲ್ಲರನ್ನ ನೀವು ಕ್ಷಮಿಸೋದಾದ್ರೆ, that is important. ಅದು ಬಹಳ ಮುಖ್ಯ. Just stop for a minute and think of somebody who has hurt you very badly in the past. ಒಂದು ಕ್ಷಣ ನೀವು ನಿಲ್ಲಿಸಿ ನಿಮಗೆ ಯಾರಾದ್ರೂ ನೋವು ಮಾಡಿದರ ಅದರ ಬಗ್ಗೆ ನೆನಪು ಮಾಡ್ಕೊಳ್ಳಿ. Whom you have not forgiven till today. ಅವರನ್ನ ಇದುವರೆಗೂ ನೀವು ಕ್ಷಮಿಸಿಲ್ಲದಾದ್ರೆ, that is why you have so many problems in your Christian life. ಅದೇ ಕಾರಣದಿಂದ ಇಷ್ಟೊಂದು ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿದೆ. That is why you are defeated by sin. ಅದಕ್ಕಾಗಿ ನೀವು ಪಾಪದಿಂದ ಸೋಲ್ತಾ ಇದ್ದೀರಾ. Where you are sitting, ನೀವು say, Lord, I forgive that person. ನೀವು ಕುಳಿತ ಸ್ಥಳದಲ್ಲೇ ಹೀಗೆ ಹೇಳಿ, ಕರ್ತನೇ, ಆ ವ್ಯಕ್ತಿನ ನಾನು ಕ್ಷಮಿಸ್ತೀನಿ. Don't wait. ನೀವು ಕಾಯ್ತಾ ಇರಬೇಡಿ. Don't wait till the end of this meeting. ಈ ಕೂಟ ಮುಗಿಯೋವರೆಗೆ ಕೂಡ ನೀವು ಕಾಯಬೇಡಿ. Right now, say in your mind, ನಿಮ್ಮ ಮನಸ್ಸಿನಲ್ಲಿ ಇವಾಗಲೇ ಹೇಳಿ ಅದನ್ನ, Lord, that person hurt me very badly. ಆ ವ್ಯಕ್ತಿ ಕರ್ತನೇ ಬಹಳವಾಗಿ ನನಗೆ ನೋವು ಮಾಡಿದಾನೆ. That person did great evil to my family. ನನ್ನ ಕುಟುಂಬಕ್ಕೆ ಬಹಳ ಕೆಟ್ಟದನ್ನ ಮಾಡಿದಾನೆ ಆ ವ್ಯಕ್ತಿ. That person cheated me of money. ಹಣದಲ್ಲಿ ಮೋಸ ಮಾಡಿದಾನೆ ನನಗೆ ಆ ವ್ಯಕ್ತಿ. Right now, I forgive him completely. ಆತನನ್ನ ಈ ಕ್ಷಣದಲ್ಲಿ ಪೂರ್ಣವಾಗಿ ಕ್ಷಮಿಸ್ತೀನಿ. Now, Lord, I've done that. You please forgive and cleanse me also. ಕರ್ತನೆ, ನಾನು ಇವಾಗ ಮಾಡಿದ್ದೀನಿ, ಅದಕ್ಕಾಗಿ ನನ್ನನ್ನ ಕ್ಷಮಿಸು ಮತ್ತು ನನ್ನ ಹೃದಯವನ್ನ ತೊಳಿ. Jesus said, if you don't forgive others, God will not forgive you. ಯೇಸು ಸ್ವಾಮಿ ಹೇಳಿದ್ರು, ನೀವು ಯಾರನ್ನಾದ್ರೂ ಒಬ್ಬರನ್ನ ಕ್ಷಮಿಸಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಕ್ಷಮಿಸಲ್ಲ ಅಂತ. Then you can say, now I want to be like Jesus was in this world, according to 1 John 3:17. ಒಂದು ಯೋಹನ 3:17 ಪ್ರಕಾರ ಯೇಸು ಇದ್ದಂತೆ ನಾನು ಈ ಭೂಮಿಯಲ್ಲಿ ಇರುವಾತನು ಅಂತ ನೀವು ಹೇಳಬಹುದು. I forgave everybody. ನಾನು ಎಲ್ಲರನ್ನ ಕ್ಷಮಿಸಿಬಿಟ್ಟೆ. Many people hurt me in my life, but before God I can say I forgive all of them. ಬಹಳಷ್ಟು ಜನ ನನಗೆ ನೋವನ್ನ ತೊಂದರೆಯನ್ನ ಮಾಡಿದ್ದಾರೆ, ಆದ್ರೆ ಪ್ರತಿಯೊಬ್ಬರನ್ನು ನಾನು ಕ್ಷಮಿಸಿಬಿಟ್ಟಿದ್ದೀನಿ. And therefore God has forgiven me everything. ಅದಕ್ಕಾಗಿ ದೇವರು ಕೂಡ ಎಲ್ಲಾ ವಿಷಯದಲ್ಲೂ ನನ್ನನ್ನು ಕ್ಷಮಿಸಿದ್ದಾರೆ. So I can face the devil with boldness. ಅದಕ್ಕಾಗಿ ನಾನು ಸೈತಾನನ ಧೈರ್ಯವಾಗಿ ಎದುರಿಸಬಹುದು. And I say, your word says, Lord, as Jesus is, so am I in this world. ನೀನು ದೇವರೇ, ನಿನ್ನ ವಾಕ್ಯ ಹೇಳುತ್ತೆ ಯೇಸುವಿನಂತೆ ನಾನು ಈ ಭೂಮಿ ಮೇಲೆ ಇದ್ದೀನಿ ಅಂತ. Once I was afraid of the devil. ಒಂದ್ಸಲ ನಾನು ಸೈತಾನನ ನೋಡಿ ಭಯ ಪಡ್ತಾ ಇದ್ದೆ. But now I'm like Jesus. I'm not afraid of the devil. ಆದ್ರೆ ನಾನು ಇವತ್ತು ಯೇಸು ತರ ಆಗಿದ್ದೇನೆ, ನಾನು ಸೈತಾನನಿಗೆ ಭಯ ಪಡೋದಿಲ್ಲ. More than that, the devil is afraid of me. ಅದಕ್ಕಿಂತ ಹೆಚ್ಚಾಗಿ ಸೈತಾನನು ನನ್ನ ನೋಡಿ ಭಯ ಪಡ್ತಾನೆ. Do you want to live a life where the devil is afraid of you? ನಿಮಗೆ ಈ ತರದ ಜೀವಿತ ಬೇಕಾ? ಸೈತಾನನು ನಿಮ್ಮ ನೋಡಿ ಭಯ ಪಡಬೇಕು ಅಂತ? Forgive everybody. ಹಾಗಿದ್ರೆ ನೀವು ಎಲ್ಲರನ್ನು ಕ್ಷಮಿಸಬೇಕು. Everyone. ಪ್ರತಿಯೊಬ್ಬರನ್ನು.
If 100 people hurt you, forgive all 100 of them. 100 ಜನ ನಿಮ್ಮನಿಗೆ ನೋವು ಮಾಡಿದ್ರೆ ಪೂರ್ಣವಾಗಿ 100 ಜನರನ್ನು ನೀವು ಕ್ಷಮಿಸಬೇಕು. You may remember what they did in your mind, that you cannot help. ನಿಮ್ಮ ಮನಸ್ಸಿನಲ್ಲಿ ಅದನ್ನ ನಿಮಗೆ ನೆನಪು ಬರಬಹುದು, ಅದಕ್ಕೆ ನೀವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. That you will remember till the end of your life. ನಿಮ್ಮ ಜೀವಿತದ ಕಡೆಯವರೆಗೂ ಅದು But you can forgive them. ಆದ್ರೆ You can forgive them. ನೀವು ಕ್ಷಮಿಸಬೇಕು. Do it now. ಇವಾಗ್ಲೇ ಮಾಡಿ ಅದನ್ನ. Don't leave this meeting without forgiving that person. ಆ ವ್ಯಕ್ತಿನ ಕ್ಷಮಿಸದೇನೆ ಈ ಕೂಟದಿಂದ ಹೋಗ್ಬೇಡಿ. Forgive everyone. ಪ್ರತಿಯೊಬ್ಬರನ್ನು ಕ್ಷಮಿಸಿ. Forgive your wife. ನಿನ್ನ ಹೆಂಡತಿಯನ್ನು ಕ್ಷಮಿಸಿ. Forgive your husband. ಗಂಡನನ್ನ ಕ್ಷಮಿಸಿ. Your brother-in-law, sister-in-law who cheated you of the property. ನೀವು ಮೈದುನ ಆಗಿರ್ಬೋದು ಅಥವಾ ನಿಮ್ಮ ಅತ್ತೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೇ ನಿಮ್ಮ ಸಂಪತ್ತಿನಲ್ಲಿ ವಂಚಿಸಿರ್ಬೋದು. Your mother-in-law who has harassed you so much. ನಿಮಗೆ ಬಹಳ ಕಷ್ಟ ಕೊಟ್ಟಂತ ಅತ್ತೆ ಇರಬಹುದು. Your daughter-in-law who is such a nuisance. ನಿಮಗೆ ಬಹಳ ತೊಂದರೆ ಕೊಟ್ಟಂತ ಸೊಸೆ ಇರಬಹುದು. Forgive everyone. ಪ್ರತಿಯೊಬ್ಬರನ್ನು ನೀವು ಕ್ಷಮಿಸಿ. Then you can walk out of this hall a very happy person ಈ tonight. ಒಂದು ಕೂಟದಿಂದ ನೀವು ಬಹಳ ಸಂತೋಷದ ವ್ಯಕ್ತಿಯಂತೆ ನೀವು ನಡಿಬಹುದು. And you can face the devil and say, Satan, I'm not afraid of you anymore. ನೀವು ಹೇಳಬಹುದು, ಸೈತಾನನಿಗೆ ನಾನು ನಿನ್ನ ನೋಡಿ ಭಯ ಪಡೋದಿಲ್ಲ ಅಂತ ಆತನನ್ನ ಎದುರಿಸಬಹುದು ನೀವು. In Jesus' name I resist you. ಯೇಸು ಸ್ವಾಮಿಯ ಹೆಸರಲ್ಲಿ ನಿನ್ನನ್ನು ಬಂಧಿಸ್ತೀನಿ. And the devil will run away from you. ಆವಾಗ ಸೈತಾನನು ನಿಮ್ಮನ್ನು ನೋಡಿ ಓಡಿ ಹೋಗ್ತಾನೆ. And he will leave your home. ನಿಮ್ಮ ಕುಟುಂಬ ಮನೆಯನ್ನು ಕೂಡ ಬಿಡ್ತಾನ ಅವನು. He won't be able to harass your children anymore. ನಿಮ್ಮ ಮಕ್ಕಳಿಗೆ ಆತ ತೊಂದರೆ ಕೊಡೋದಿಲ್ಲ ಯಾವತ್ತು. It all depends on you. ಅದೆಲ್ಲ ನಿಮ್ಮ ಮೇಲೆ ಅವಲಂಬಿತವಾಗಿದೆ. Will you confess all your sin to God? ನಿಮ್ಮ ಎಲ್ಲಾ ಪಾಪಗಳನ್ನ ದೇವರಿಗೆ ಅರಿಕೆ ಮಾಡ್ತೀರಾ? And will you forgive everybody? ನೀವು ಎಲ್ಲರನ್ನು ಕ್ಷಮಿಸ್ತೀರಾ? And will you go and ask forgiveness from those whom you hurt? ನೀವು ಯಾರು ನಿಮಗೆ ನೋವು ಮಾಡಿದರೆ ಅವರಿಂದ ಹೋಗಿ ಕ್ಷಮಿಸ್ತೀರಾ, ಕ್ಷಮೆ ಕೇಳ್ತೀರಾ? ಮತ್ತೆ Then you can be like Paul who says, follow me as I follow Jesus. ನಂತರ ನೀವು ಪೌಲನ ಹಾಗೆ ಹೇಳಬಹುದು, ನಾನು ಕ್ರಿಸ್ತನನ್ನ ಹಿಂಬಾಲಿಸುವ ಹಾಗೆ ನನ್ನನ್ನ ಹಿಂಬಾಲಿಸಿ ಅಂತ. Philippians 3:17. ಫಿಲಿಪಿ 3:17 ಹೀಗೆ ಹೇಳುತ್ತೆ. Paul tells the Philippians, ಫಿಲಿಪಿ ಅವರಿಗೆ ಪೌಲನು ಹೀಗೆ ಹೇಳ್ತಾನೆ, follow my example, brothers. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ. And not only me, there are other brothers like me also, who are also, you can follow their example. ನಾನು ಮಾತ್ರ ಅಲ್ಲ, ಇನ್ನು ಕೆಲವು ಸಹೋದರರು ಒಳ್ಳೆ ಮಾದರಿಯಾಗಿದ್ದಾರೆ, ಅವ್ರನ್ನು ಅನುಸರಿಸಬಹುದು. See verse 17, follow my example and others who are walking according to the same pattern. 17ನೇ ವಚನದಲ್ಲಿ ನೋಡಿ, ನನ್ನನ್ನು ಅನುಸರಿಸುವವರಾಗಿರಿ, ಹಾಗೆ ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿರಿ. You should be able to say that to your children. ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಹೇಳಲು ಯೋಗ್ಯರಾಗಿರ್ಬೇಕು. You should be able to say that to younger brothers and sisters. ನೀವು ನಿಮ್ಮ ಕಿರಿಯ ಸಹೋದರ ಸಹೋದರರಿಗೆ ಹೇಳುವಂತ ಯೋಗ್ಯತೆ ಉಳ್ಳವರಾಗಿರ್ಬೇಕು. If you're an elder, you should be able to say that to your whole church. ನೀವು ಸಭೆಯ ಹಿರಿಯರಾಗಿದ್ರೆ ಇಡೀ ಸಭೆಗೆ ನೀವು ಮಾದರಿಯಾಗಿರ್ಬೇಕು ಈ ವಿಷಯದಲ್ಲಿ. Don't just preach to them. Any foolish person can preach. ಯಾವುದೇ ಒಬ್ಬ ಮೂರ್ಖ ಕೂಡ ಪ್ರಸಂಗ ಮಾಡ್ತಾನೆ, ಬರೀ ಪ್ರಸಂಗ ಮಾಡಬೇಡಿ. Say, follow my example. ನೀವು ಹೇಳಿ, ನನ್ನ ಉದಾಹರಣೆ ಮಾದರಿಯನ್ನು ಅನುಸರಿಸಿರಿ. See how I forgive others. Follow my example. ನೋಡಿ, ನಾನು ಇತರರನ್ನ ಹೇಗೆ ಕ್ಷಮಿಸ್ತೀನಿ, ಹಾಗೆ ನೀವು ಮಾಡಿ. See how I come and ask forgiveness even from people younger than me. Follow my example. ನನಗಿಂತ ಕಿರಿಯರಾದವರ ಹತ್ರ ಹೇಗೆ ನಾನು ಬಂದು ಕ್ಷಮೆ ಕೇಳ್ತೀನಿ, ಈ ಒಂದು ಉದಾಹರಣೆಯನ್ನು ನೋಡಿ ನೀವು ನನ್ನನ್ನ ಹಿಂಬಾಲಿಸಿ. See how I'm seeking to believe that all my sins are forgiven. Follow my example. ನನ್ನನ್ನ ನೋಡಿ ನಾನು ಹೇಗೆ ದೇವರು ನನಗೆ ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನೋದನ್ನ ನಂಬುತ್ತೀನಿ. ಆ ಒಂದು ವಿಷಯದಲ್ಲಿ ನೀವು ನನ್ನನ್ನು ಹಿಂಬಾಲಿಸಿ. Follow my example as I am following Jesus. ನನ್ನ ಉದಾಹರಣೆಯನ್ನ ನಾನು ಯೇಸುವಿನ ಹಿಂಬಾಲಿಸಿದ ಹಾಗೆ ನೀವು ಹಿಂಬಾಲಿಸಿ. This is what it means to follow Jesus wholeheartedly. ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸುವಂತದ್ದು ಅಂದ್ರೆ ಇದೆ. Let's turn to Hebrews chapter 11. ಇಬ್ರಿಯ 11ನೇ ಅಧ್ಯಾಯದಲ್ಲಿ ನೋಡೋಣ. Hebrews 11 is a wonderful chapter. ಇಬ್ರಿಯ 11 ಬಹಳ ಅದ್ಭುತವಾದ ಅಧ್ಯಾಯ. You read about these wonderful men in the Old Testament. ಈ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಅದ್ಭುತ ದೈವಿಕ ವ್ಯಕ್ತಿಗಳ ಬಗ್ಗೆ ಇದು ಹೇಳುತ್ತೆ. They split the Red Sea open like Moses. ಮೋಶೆಯ ಬಗ್ಗೆ ಹೇಳುತ್ತೆ, ಆತನು ಒಂದು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದನು.
And Joshua pulled down the walls of Jericho by faith. ನಂಬಿಕೆಯಿಂದ ಯೆಹೋಶುವನು ಆ ಯೆರಿಕೋವಿನ ಕೋಟೆಯನ್ನ ಬೀಳಿಸಿದನು. Daniel shut the mouth of lions by faith. ನಂಬಿಕೆಯಿಂದ ದಾನಿಯೇಲನು ಆ ಸಿಂಹಗಳ ಬಾಯಿಗಳನ್ನು ಮುಚ್ಚಿದನು. Samson killed a lion by faith. ಸಂಸೋನನು ನಂಬಿಕೆಯಿಂದ ಆ ಸಿಂಹಗಳ ಬಾಯಿಯನ್ನು ಹರಿದು ಬಿಟ್ಟನು. Elijah raised a dead child by faith. ಎಲೀಯನು ಆ ಒಂದು ಸತ್ತ ಮಗುವನ್ನು ಜೀವದಿಂದ ಎಬ್ಬಿಸಿದನು. What wonderful miracles. ಬಹಳ ಅದ್ಭುತ ಕಾರ್ಯಗಳು. At the end it says in verse 40, Hebrews 11:40, ಇಬ್ರಿಯ 11:40 ಕಡೆಯದಾಗಿ ಹೀಗೆ ಹೇಳುತ್ತೆ, God has provided something better for us. ಆದ್ರೆ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಇಟ್ಟಿದ್ದಾನೆ. You say, Lord, what is better than this? To kill lions and raise the dead. ಅಯ್ಯೋ ಕರ್ತನೆ, ಆ ಸಿಂಹಗಳನ್ನ ಸಾಯಿಸಿ ಸತ್ತ ಮಗುವನ್ನ ಎಬ್ಬಿಸೋದಕ್ಕಿಂತ ಉತ್ತಮವಾದದ್ದು ಅಥವಾ ಶ್ರೇಷ್ಠವಾದದ್ದು ಯಾವುದು? Have you really provided something better for us? Tell me what it is. ಅದಕ್ಕಿಂತ ಉತ್ತಮವಾದದ್ದು ನಮ್ಗೆ ಇಟ್ಟಿದ್ದೀರಾ? ಅದು ಏನು ನಮ್ಗೆ ಹೇಳಿ. He says, I'll tell you. ನಾನು ಹೇಳ್ತೀನಿ. Chapter 12 verse 2. 12ನೇ ಅಧ್ಯಾಯ 2ನೇ ವಚನ. Run the race looking unto Jesus, who endured the cross. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಶಿರಚ್ಛಿತದಿಂದ ಓಡಿ ಅಂತ ಹೇಳುತ್ತೆ. Jesus endured the cross, despising the shame, it says there. ಅವರು ಶಿಲುಬೆಯ ಭಾರವನ್ನು ಎತ್ತಿ ಅವರು ಪಾಪವನ್ನ ಜಯಗಳಿಸಿದ್ರು ಅಂತ ಇಲ್ಲಿ ಹೇಳುತ್ತೆ. That is the greatest thing, greater than raising the dead. ಇದು ಒಬ್ಬ ಸತ್ತ ವ್ಯಕ್ತಿಯನ್ನ ಎಬ್ಬಿಸೋದಕ್ಕಿಂತ ಶ್ರೇಷ್ಠವಾದ ಭಾಗ್ಯ. It really is. ನಿಜವಾಗ್ಲೂ ಇದು ಹೌದು. To walk in Jesus' footsteps. ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತದ್ದು. Verse 1, it's called a race. ಮೊದಲನೇ ವಚನ ಹೇಳುತ್ತೆ ಇದು ಒಂದು ಓಟ ಅಂತ. He has gone in front of us. ಅವರು ನಮ್ಮ ಮುಂದೆ ಹೋಗಿದ್ದಾರೆ. And we say, Lord, by the power of the Holy Spirit, I'm going to run after you. ಆ ಪವಿತ್ರಾತ್ಮನ ಶಕ್ತಿಯಿಂದ ಸ್ವಾಮಿ ನಿನ್ನ ಹಿಂದೆ ನಾನು ಓಡ್ಲಿಕ್ಕೆ ಇಷ್ಟಪಡ್ತೇನೆ. I'm going to, by the power of the Holy Spirit, I'm going to die to myself every day. ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಸ್ವಾರ್ಥಕ್ಕೆ ನಾನು ಪ್ರತಿ ದಿವಸ ಸಾಯ್ತೀನಿ. And I'm going to follow you. ನಾನು ನಿನ್ನನ್ನ ಹಿಂಬಾಲಿಸ್ತೀನಿ ಸ್ವಾಮಿ. And I believe your word that is better than raising the dead and killing lions and splitting the Red Sea. ನಾನು ನಿನ್ನ ವಾಕ್ಯವನ್ನ ನಂಬುತ್ತೀನಿ ಸ್ವಾಮಿ. ಪಾಪದ ಮೇಲೆ ಜಯ ಗಳಿಸಿ ನಿನ್ನನ್ನು ಹಿಂಬಾಲಿಸಿ ನಡೆಯೋದು ಸಮುದ್ರವನ್ನ ಭಾಗ ಮಾಡೋದಕ್ಕಿಂತ ಸಿಂಹವನ್ನ ಸಾಯಿಸೋದಕ್ಕಿಂತ ಉತ್ತಮವಾದದ್ದು ಅಂತ. Better than raising the dead. ಸತ್ತವರನ್ನ ಎಬ್ಬಿಸೋದಕ್ಕಿಂತ ಉತ್ತಮವಾದದ್ದು ಸ್ವಾಮಿ. You believe that? ನೀವು ನಂಬುತ್ತೀರಾ ಅದನ್ನ? I believe because it says in Hebrews 11:40 that is a better thing that God has given. ನಾನು ನಂಬುತ್ತೇನೆ. ಯಾಕೆ ಅಂದ್ರೆ ಇಬ್ರಿಯ 11:40 ಹೇಳುತ್ತೆ ಇದೇ ಶ್ರೇಷ್ಠವಾದ ಭಾಗ್ಯ ಅಂತ. I believe it's better to follow Jesus than even raise the dead. ನಾನು ಹೇಳ್ತೀನಿ ಯೇಸು ಸ್ವಾಮಿನ ಹಿಂಬಾಲಿಸೋದು ಎಷ್ಟು ಉತ್ತಮವಾದದ್ದು ಅಂದ್ರೆ ಸತ್ತವರನ್ನ ಎಬ್ಬಿಸೋದಕ್ಕಿಂತ. I have never prayed that God will help me to raise the dead, but I prayed that Lord will help me to follow Jesus. ನಾನು ಯಾವತ್ತೂ ಪ್ರಾರ್ಥನೆ ಮಾಡೋದಿಲ್ಲ ಯಾರೋ ಸತ್ತವರನ್ನ ಎಬ್ಬಿಸೋದಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ ಅಂತ. ಆದ್ರೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸಲಿಕ್ಕೆ ನನಗೆ ಶಕ್ತಿ ಕೊಡು ಅಂತ ಕೇಳ್ತೀನಿ. If you understand that, you'll see this is the greatest thing, to follow Jesus wholeheartedly. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸೋದು ಉತ್ತಮವಾದದ್ದು ಅಂತ ನಿಮಗೆ ಗೊತ್ತಾಗುತ್ತೆ. From today your life will change. ಇವತ್ತಿನಿಂದ ನಿಮ್ಮ ಜೀವಿತ ಬದಲಾಗುತ್ತೆ. Your home life will change. ನಿಮ್ಮ ಕುಟುಂಬ ಜೀವಿತಗಳು ಬದಲಾಗುತ್ತೆ. Everything will change in your life. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಬದಲಾಗುತ್ತೆ. And God will make you a blessing to many people in the world. ಮತ್ತು ದೇವರು ಈ ಲೋಕದಲ್ಲಿ ಬಹಳಷ್ಟು ಜನರಿಗೆ ನಿಮ್ಮನ್ನ ಆಶೀರ್ವಾದವಾಗಿ ಮಾಡ್ತಾರೆ. I want to say one more thing, and I want to, those of you who do any farming, you can understand how a fruit is grown in a farm. ಯಾರು ವ್ಯವಸಾಯ ಮಾಡ್ತೀರಾ ಅವರಿಗೆ ಗೊತ್ತಿರುತ್ತೆ ಒಂದು ಹಣ್ಣುಗಳು ಕಾಯಿ ಪಲ್ಯಗಳು ಹೇಗೆ ಬೆಳೆಯುತ್ತೆ ಅಂತ. Jesus said a grain of wheat falls into the ground, under the ground it dies. ಆ ಗೋಧಿ ಕಾಳು ಭೂಮಿ ಒಳಗಡೆ ಬಿದ್ದು ಅದು ಸತ್ತು ಹೋದ್ರೆ ಮಾತ್ರ ಅದು ಫಲ ಕೊಡ್ಲಿಕ್ಕೆ ಸಾಧ್ಯ. One small grain. ಒಂದು ಚಿಕ್ಕ ಗೋಧಿ ಕಾಳು. As it dies, from that 100 grains come out. ಅದು ಅಲ್ಲಿ ಭೂಮಿಯಲ್ಲೇ ಬಿದ್ದು ಸತ್ತ ಮೇಲೆ
100 ಫಲ ಬರುತ್ತೆ. That is how rice and all other fruits and vegetables come in our gardens. ನಮ್ಮ ಆ ಒಂದು ತೋಟದಲ್ಲಿ ಹಾಗೆ ಆ ಒಂದು ಅಕ್ಕಿ ಇರಬಹುದು ಅಥವಾ ಫಲ ಕಾಳುಗಳಿರ್ಬೋದು, ಅದೆಲ್ಲ ಬರುವಂತದ್ದು. It's the same principle by which God can spread his word in Karnataka. ಇದೇ ಒಂದು ಸಿದ್ಧಾಂತದ ಮುಖಾಂತರನೇ ದೇವರು ಕೂಡ ಕರ್ನಾಟಕದಲ್ಲಿ ತನ್ನ ಕಾರ್ಯವನ್ನ ನಡೆಸುವಾತರಾಗಿದ್ದಾರೆ. All of you must be like small seeds that fall into the ground and die to yourself. ನೀವು ಎಲ್ಲರೂ ಒಂದೊಂದು ಕಾಳಿನಂತೆ ಇರಬೇಕು. ಅದು ಯಾವುದು ಸ್ವಾರ್ಥಕ್ಕೆ ಸತ್ತು ಅದು ಭೂಮಿಯಲ್ಲಿ ಬಿದ್ದು ಸಾಯಿತಲ್ಲ ಹಾಗೆ. That is what God spoke to me 47 years ago in Bangalore. Fall into the ground and die. 47 ವರ್ಷದ ಮೊದಲು ಕರ್ತನು ನನಗೆ ದೇವರು ಮಾತಾಡಿದ ಮಾತು ಅದು, ನೀನು ಭೂಮಿಯಲ್ಲಿ ಗೋಧಿ ಕಾಳಿನಂತೆ ಬಿದ್ದು ಸಾಯಿ ಅಂತ. So that's what I try to do. ಅದನ್ನೇ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. You can do that. ನೀವು ಕೂಡ ಹಾಗೆ ಮಾಡಬಹುದು. There will be much fruit, Jesus said, in Karnataka and everywhere. ದೇವರು ಹೇಳಿದ್ರು ಹೆಚ್ಚು ಫಲ ಬರುತ್ತೆ ಅಂತ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ಸ್ಥಳದಲ್ಲೂ. Whenever you're tempted, die to yourself. ಯಾವಾಗಾದ್ರೂ ನೀವು ಶೋಧನೆಗೆ ಒಳಗಾದ್ರೆ ನಿಮ್ಮ ಸ್ವಾರ್ಥಕ್ಕೆ ಸಾಯಿರಿ. When people insult you or get angry with you, act like a dead man. Don't respond. ನಿಮ್ಮ ಮೇಲೆ ಯಾರಾದ್ರೂ ಕೋಪ ಮಾಡ್ಕೊಂಡ್ರೆ, ತೊಂದರೆ ಕೊಟ್ರೆ ನೀವು ಸತ್ತವರಂತೀರಿ, ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಡಿ. And if people praise you, be like a dead man. Don't get puffed up. ಜನರು ನಿಮ್ಮನ್ನ ಮೆಚ್ಕೊಂಡ್ರೆ ಕೂಡ ಅದ್ರ ಬಗ್ಗೆ ಅಹಂಕಾರ ಪಡ್ಕೊಳ್ಬೇಡಿ, ಅದು ಹೆಮ್ಮೆ ಪಟ್ಕೊಳ್ಬೇಡಿ, ಅದಕ್ಕೂ ಸತ್ತೋಗ್ಬೇಡಿ. Wonderful results will come if you die to yourself. ಅದ್ಭುತವಾದ ಫಲಿತಾಂಶಗಳು ಬರುತ್ತೆ ನೀವು ನಿಮ್ಮ ಸ್ವಾರ್ಥಕ್ಕೆ ಸಾಯೋದಾದ್ರೆ. And pray for the fullness of the Holy Spirit every day. ಪ್ರತಿ ದಿವಸ ಆ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ. God bless you. ದೇವರು ಆಶೀರ್ವದಿಸಲಿ. Let us pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us to remember all that we heard. ನಾವು ಕೇಳಿದಂಥದ್ದೆಲ್ಲ ನೆನಪಿಟ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. Pray the Holy Spirit will keep on reminding everyone what they heard. ಇಲ್ಲಿ ಕೇಳಿದಂತ ಎಲ್ಲರಿಗೂ ಪವಿತ್ರ ಆತ್ಮನ ಅವರಿಗೆ ನೆನಪು ಮಾಡ್ತಾ ಇರಲಿ ಸ್ವಾಮಿ ಈ ವಿಷಯಗಳನ್ನು. Pray that you'll be glorified in our lives. ನಮ್ಮ ಜೀವಿತದಲ್ಲಿ ನೀವು ಮಹಿಮೆ ಹೊಂದಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. Pray in Jesus' name. ಯೇಸು ಸ್ವಾಮಿಯ ಹೆಸರಲ್ಲಿ ಕೇಳ್ತೀವಿ. Amen. ಆಮೆನ್.